ವಿಜಯೇಂದ್ರ ಅವರಿಗೆ ಡಿಕೆ ಭಯ. ಅಷ್ಟು ಭಯ ಐತಿ ಡಿಕೆ ಶಿವಕುಮಾರ್. ಕ್ರಾಸ್ ವೋಟ್ ಮಾಡಿಸಿದ್ದೆ ಬಿವೈವಿನ. ಯತ್ನಾಳ್ ಬಿಗ್ ಬಾಂಬ್ಗೆ ಬಿಜೆಪಿಯಲ್ಲಿ ಬೆಂಕಿ. ವಿಜಯೇಂದ್ರ ಅವರಿಗೆ ಡಿಕೆಶಿ ಆ ಒಂದು ಭಯ ಇನ್ನಿಲ್ಲದಂತೆ ಕಾಡುತ್ತಿದ್ಯಾ. ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರಿಂದ ಕ್ರಾಸ್ ವೋಟಿಂಗ್ ಮಾಡಿಸಿದ್ದೆ ವಿಜಯೇಂದ್ರ ಅವರ. ಬಿಜೆಪಿ ವಿಪ್ ಅನ್ನಾದ್ಯಾಕೆ ಜಾರಿ ಮಾಡಿರಲಿಲ್ಲ. ಈ ಬಗ್ಗೆ ಶಾಸಕ ಯತ್ನಾಳ್ ಸ್ಫೋಟಿಸಿರೋ ಆ ಬಿಗ್ ಬಾಂಬ್ ಆದ್ರೂ ಏನೋ, ಅದು ಕಮಲ ಪಾಳೆಯವನ್ನ ಅದೆಷ್ಟು ಕಂಗೆಡಿಸಿದೆ ಗೊತ್ತಾ. ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಒಂದು ಮಾತು, ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರೋ ಶಾಸಕ ಯತ್ನಾಳ್ ಅವರು ಆಡಿರೋ ಆ ಒಂದು ಮಾತು ಇದೀಗ ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಬಿಜೆಪಿ ನಾಯಕರು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಕಾರ್ಯವೈಖರಿಯನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಹಾಗಾದ್ರೆ ಏನದು ಯತ್ನಾಳ್ ಅವರ ಆ ಒಂದು ಮಾತು ಅಂದ್ರ, ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಕಳೆದ ಭಾನುವಾರ ವಿಜಯಪುರದಲ್ಲಿ ಯತ್ನಾಳ್ ಅವರು ಪ್ರೆಸ್ ಮೀಟ್ ಮಾಡ್ತಿರ್ಬೇಕಾದ್ರೆ ಸಖತ್ ಗರಂ ಆಗಿದ್ರು. ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹೆಸರನ್ನೇ ಎಳೆದು ತಂದಿದ್ದಾರೆ. ಯತ್ನಾಳ್ ಅವರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ನಾನು ಪಕ್ಕಾ ಬಿಜೆಪಿಗೆ ವೋಟ್ ಮಾಡಿದ್ದೇನೆ, ಆದ್ರೆ ಕೆಲವು ಬಿಜೆಪಿ ಶಾಸಕರು ಕಾಂಗ್ರೆಸ್ಗೆ ವೋಟ್ ಮಾಡೋ ತರ ಒಳಗೊಳಗೆ ಸ್ಕೆಚ್ ಹಾಕೊಟ್ಟಿದ್ದೆ ನಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಂತ. ಅಷ್ಟೇ ಅಲ್ಲ, ಇದಕ್ಕೆ ಒಂದು ಸಾಲಿಡ್ ಕಾರಣನೂ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಏನಾದ್ರೂ ವಿಜಯೇಂದ್ರ ಅವರ ಹಳೆ ಹಗರಣಗಳನ್ನ ಹೊರಗೆ ತೆಗಿತಾರೆ ಅನ್ನೋ ಭಯ ಬಿವೈ ವಿಜಯೇಂದ್ರ ಅವರಿಗಿದೆಯಂತೆ. ಆ ಡಿಕೆ ಶಿವಕುಮಾರ್ ಅವರ ಭಯದಿಂದಾಗಿಯೇ ವಿಜಯೇಂದ್ರ ಅವರು ತುಂಬಾ ಸಿಸ್ಟಮೆಟಿಕ್ ಆಗಿ ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಯತ್ನಾಳ್ ಅವರ ಸ್ಟ್ರೈಟ್ ಕಂಪ್ಲೇಂಟ್. ಇಲ್ಲಿ ಯತ್ನಾಳ್ ಅವರು ಹೇಳ್ತಿರೋ ಪ್ರಕಾರ, ಈ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ವೋಟಿಂಗ್ ಮುಗಿದ ಮೇಲೆ ವಿಪ್ ಜಾರಿ ಮಾಡಿದ್ರಂತೆ. ಅದ್ಯಾಕೆ ಹೀಗ್ ಮಾಡಿದ್ರು, ಡಿಕೆ ಶಿವಕುಮಾರ್ಗೆ ಹೆಲ್ಪ್ ಮಾಡೋಕೆ ಬೇಕಂತಲೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರ ಅಂತ ಯತ್ನಾಳ್ ಕೆಂಡಾಕರಿದ್ದಾರೆ. ಇದೊಂಥರ ನಾಚಿಕೆ ಗಿಡಿನ ಕೆಲಸ ಅಂತಾನು ಲೇವಡಿ ಮಾಡಿದ್ದಾರೆ. ಮ್ಯಾಗಿನವ್ರಿಗೆ ಏನಾರ ಗಿಂಟ ಏನಾರ ಇದ್ದು ಅಂದ್ರೆ ಸರ್ವೆ ಏನಾರು ಮಾಡಿದ್ರಂದ್ರೆ ಮೊದಲು ಹೊರಗೆ ಹಾಕ್ತಾರೆ. ಇಲ್ಲಪ್ಪ ನಮಗೆ ಇಲ್ಲೇ ಇವನೇ ಬೇಕು ಅಂದ್ರೆ ಇಲ್ಲಿ ಬಿಜೆಪಿ ಅಸ್ತಿತ್ವನೇ ಖಲಾಸ ಮಾಡ್ತಾನೆ. ಯಾಕಂದ್ರೆ ಮೊನ್ನೆ ವಿಧಾನ ಪರಿಷತ್ ನಾವು ಹೊಡಿರಲ್ರಿ, ಯಾರು ಮೂರ್ಖರು ಜಗತ್ನಾಗ MLAಗಳಿಗೆ ವಿಪ್ ಯಾವಾಗ ಇಶ್ಯೂ ಮಾಡ್ತಾರೆ, ಹಿಂದಿನ ದಿವಸ ಮಾಡ್ತಾರೆ. ಇಲ್ಲ ನೀ ಇದು ಬಿಜೆಪಿಗೆ ಈ ವ್ಯಕ್ತಿಗೆ ಓಟ್ ಹಾಕತ್ತೇಳಿ ಇವ್ರು ಅವ್ನು ಓಟ್ ಹಾಕಿ ಬಂದ್ಮ್ಯಾಗ ವಿಪ್ ಕೊಟ್ಟಾರೆ, ಹಿಂದಿನ ಡೇಟ್ ಹಾಕಿ. ಅಷ್ಟು ಭಯ ಐತಿ ಡಿಕೆ ಶಿವಕುಮಾರ್ ಅಂದ್ರೆ ಅಲ್ಲೇ ಚಡ್ಡಾಗೆ ಮಾತಾಡೋದಂತ ಬಿಡ್ರಿ, ಚರ್ರ ಹೋಗ್ಬಿಡ್ತಾವೆ. ಹಿಂಗೈತಿ ಬಿಜೆಪಿ ಹಣೆ ಬಾರ. ಸರ್, ಹೆಚ್ಚುವರಿ ಅಭ್ಯರ್ಥಿ ಹಾಕಿದ ಮೇಲೆ ಇವರು ಕೌಂಟ್ ಮಾಡ್ಕೊಳ್ಳಿಲ್ಲ ಅಂತ ಸರ್. ಮತ್ತೆ ಇನ್ನೊಂದು ಎರಡು ಡಿಕೆ ಶಿವಕುಮಾರ್ ಆಗಿದ್ದ, ಅವು ಎರಡು ಬರ್ತಿದ್ದು, ಇವು ಎರಡು ಹೋಗ್ತಿದ್ದು. ನಮ್ಮ 5ನೇ ಅಭ್ಯರ್ಥಿಗೆ ಓಟ್ ಹಾಕ್ಸಲಿಲ್ಲ ಅಂದ್ರೆ ನೀ ಡುಪ್ಲಿಕೇಟ್ ನಿಮ್ಮ ಅಪ್ಪನ ಸಹಿ ಮಾಡಿ ತೆಗಿತೇನೆ ಅಂದ್ಕೊಳ್ಳೆ. ನಾವು ಇಲ್ಲ, ಏನೂ ಮಾಡಬೇಡ ಅಣ್ಣ, ನಾವು ಹಿಪ್ಪೆ ಇಶ್ಯೂ ಮಾಡೋದಿಲ್ಲ ಅಣ್ಣ, ನಿನ್ನ ಮಾರ್ಗದರ್ಶನದಾಗ ಇರ್ತೀನಿ ಅಣ್ಣ. ಒಬ್ಬ ರಾಜ್ಯಾಧ್ಯಕ್ಷ ಇದ್ದವ ಅವ ಹೇಳಿಲ್ಲ, ನಾವೆಲ್ಲ ಧರಣಿ ಕೂತೀವಿ ರಾತ್ರಿ. ಆ ಡಿಕೆ ಶಿವಕುಮಾರ್ ಬಳಿ ಹೋಗಿ ಸಹಿ ಮಾಡಿಸ್ಕೊಳ್ಳಕತ್ತಂತಮ್ಮ. ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಫೇಕ್ ಅಕೌಂಟ್ಗಳು ಯತ್ನಾಳ್ ಅವರಿಗೆ ಕಾಂಗ್ರೆಸ್ಗೆ ವೋಟ್ ಹಾಕಿಸಿದ್ದಾರೆ ಅಂತ ಪೋಸ್ಟ್ ಮಾಡ್ತಾ ಇದ್ದಾವಂತೆ. ಇದಕ್ಕೆ ಯತ್ನಾಳ್ ಫುಲ್ ಉರಿದು ಬಿದ್ದಿದ್ದಾರೆ. ನನ್ನ ವಿರುದ್ಧ ಏನಾದ್ರೂ ನಿಮ್ಮ ಚೇಲಾಗಳಿಂದ ಪೋಸ್ಟ್ ಮಾಡಿಸಿದ್ರೆ ಹುಷಾರ್, ನಿಮ್ಮ ಇಡೀ ಫ್ಯಾಮಿಲಿ ಹಿಸ್ಟ್ರಿ ನನ್ನ ಹತ್ರ ಇದೆ, ಅದನ್ನ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಇಡ್ತೀನಿ ಅಂತ ವಿಜಯೇಂದ್ರ ಬಣಕ್ಕೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಈ ಇಡೀ ಕ್ರಾಸ್ ವೋಟಿಂಗ್ ಹಗರಣದ ಬಗ್ಗೆ ಯತ್ನಾಳ್ ಅವರು ಡೆಲ್ಲಿಯಲ್ಲಿ ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ಗೆ ಕಂಪ್ಲೀಟ್ ಲೆಟರ್ ಬರೆದು ಕಳಿಸಿದ್ದಾರಂತೆ. ಅಂದ್ರೆ ಹೈಕಮಾಂಡ್ ಕೋರ್ಟ್ಗೆ ಈಗ ಬಾಲ್ ಹೋಗಿ ಬಿದ್ದಿದೆ. ಸೊ ಇದರಿಂದ ರಾಜ್ಯ ಬಿಜೆಪಿಯೊಳಗೆ ಇದೀಗ ಬೆಂಕಿ ದಗದಗಿಸುತ್ತಿದೆ. ಒಂದು ಕಡೆ ಬಿವೈ ವಿಜಯೇಂದ್ರ ಅವರ ಸೈಲೆಂಟ್ ರಾಜಕೀಯ, ಇನ್ನೊಂದಡೆ ಯತ್ನಾಳ್ ಅವರ ಓಪನ್ ಸ್ಟೇಟ್ಮೆಂಟ್. ಇವರಿಬ್ಬರ ಈ ಫೈಟ್ ಕಮಲ ಪಾಳೆಯವನ್ನ ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ನಿಮ್ಗೇನ್ ಅನ್ಸುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ವಿಜಯೇಂದ್ರ ಅವರಿಗೆ ಡಿಕೆಶಿ ಭಯ ಇದೆಯಾ, ಅಥವಾ ಯತ್ನಾಳ್ ಅವರು ಮಾಡ್ತಿರೋ ಆರೋಪದಲ್ಲಿ ಏನಾದ್ರೂ ಸತ್ಯ ಇದೆಯಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.